ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಫ್ರೈಡೇ ನಾನು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಟೈಮ್ 10 o'clock ಆಗಿದೆ. ಏನು ಸ್ಪೆಷಲ್ ಅನ್ನೋದಾದರೆ ನಮ್ಮ ಪಾಪುದು ಫಸ್ಟ್ ಇಯರ್ ಬರ್ಡೇ. ಸೊ ಆ ಕಾರಣಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಈ ಇಯರ್ ಅಂತ ಹೇಳ್ಬಿಟ್ಟು, ಫಸ್ಟ್ ಇಯರ್ ಬರ್ಡೇ ಆಗಿರೋ ಕಾರಣಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ. ಆಮೇಲೆ ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಎಲ್ಲ ಸ್ವಲ್ಪ ನಾವೇ ಫ್ಯಾಮಿಲಿ ಸೆಲೆಬ್ರೇಷನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಲ್ರೆಡಿ ಗೊತ್ತಿರ್ಬೋದು, ನಮ್ಮ ಪಾಪಗೆ ನಾನು ಜಾಸ್ತಿನೇ ಇಂಪಾರ್ಟೆನ್ಸ್ ಕೊಡ್ತೀನಿ. ಆ್ಯಂಡ್ ಪ್ರತಿಯೊಂದು ಸಹ ನಮ್ಮ ಪಾಪಗೆ ಮಾಡಬೇಕು, ಏನೇನೆಲ್ಲ ಸೆಲೆಬ್ರೇಷನ್ಸ್ ಇದ್ದಾವೆ ಅದೆಲ್ಲ ನಮ್ಮ ಪಾಪಗೆ ಮಾಡಬೇಕು ಅನ್ನೋದೇ ಇದೆ. ಸೊ ಆ ಥರನೇ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಆಲ್ರೆಡಿ ನನ್ನ ಚಾನಲಲ್ಲಿ ನೋಡಿರ್ತೀರ, ನಮ್ಮ ಪಾಪುಗೆ ನಾಮಕರಣ ಆಗಿರ್ಬೋದು. ಆ್ಯಂಡ್ ಪ್ರತಿ ಮಂತ್ ಫೋಟೋಶೂಟ್ ಆಲ್ರೆಡಿ ನಾನು ಹಾಕಲಿಲ್ಲ ವೀಡಿಯೋಸ್ ಎಲ್ಲನೂ. ಪ್ರತಿ ಮಂತ್ ಸಹ ನಾವು ಫೋಟೋಶೂಟ್ ಮಾಡ್ತಿದ್ದೀವಿ ಪಾಪುಗೆ. ಸೊ ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದಿನ ಹಾಕೋಣ ಅಂತ ಹೇಳ್ಬಿಟ್ಟು, 12 months ಇದ್ರೆ ಚೆನ್ನಾಗಿರುತ್ತಲ್ಲ. ಸೊ ಅದಕ್ಕೆ ನಾನು ಅಪ್ಲೋಡ್ ಮಾಡೋದಕ್ಕೆ ಹೋಗಲಿಲ್ಲ. ಪ್ರತಿ ತಿಂಗಳು ನಾನು ಯಾವ ಥರ ಫೋಟೋಶೂಟ್ ಮಾಡ್ತಾ ಇದ್ದೀನಿ ನಮ್ಮ ಪಾಪುಗೆ ಅಂತ ಹೇಳ್ಬಿಟ್ಟು. ಸೊ ಅದು ಸಹ ನಾನು ಅಪ್ಲೋಡ್ ಮಾಡ್ತೀನಿ, ಕಮಿಂಗ್ ವೀಡಿಯೋಸಲ್ಲಿ. ಸೊ ಅದಾಗಿರ್ಬೋದು. ಆ್ಯಂಡ್ ಅನ್ನಪ್ರಸನ್ನ ವರ್ನಾಡು ಕರ್ಕೊಂಡೋಗಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ನಾವು ಅನ್ನಪ್ರಸನ್ನ ಮಾಡಿಸಿದ್ದು ನಮ್ಮ ಪಾಪುಗೆ. ಆ್ಯಂಡ್ ಮನೆಯಲ್ಲಿ ನಾವು ಏನೇನೆಲ್ಲ ಇದು ಹೊಸಲು ದಾಟೋ ಶಾಸ್ತ್ರ, ಆ ಥರ ಹೆಣ್ಮಗು ಅಂದಮೇಲೆ ಅದು ಇದು ಫಂಕ್ಷನ್ಸ್, ಈ ಥರ ಚಿಕ್ಕ ಚಿಕ್ಕ ಶಾಸ್ತ್ರಗಳೆಲ್ಲ ಇರ್ತವೆ. ನಂಗೆ ತುಂಬಾ ಇಷ್ಟ. ಯಾವುದು ಬಿಡಬಾರ್ದು, ನಮ್ಮ ಪಾಪುಗೆ ಇರೋದನ್ನೆಲ್ಲ ಮಾಡಬೇಕು ಅಂತಲೇ ನನಗೆ ಇಷ್ಟ. ಸೊ ಅದಕ್ಕೆ ಪ್ರತಿಯೊಂದು ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಬರ್ಡೇನೂ ಸಹ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಮ್ಮದು ಎಲ್ಲ ಫಂಕ್ಷನ್ಸಲ್ಲೂ ಸ್ವೀಟ್ ಫುಡ್, ನಾನ್ ವೆಜ್ ಯಾವುದು ಫಂಕ್ಷನ್ಗೆ ನಾವು ಹಾಕ್ಸಲಿಲ್ಲ. ಎಲ್ಲ ಸ್ವೀಟ್ ಒಕೇಶನ್ನೇ ಇರೋ ಕಾರಣಕ್ಕೆ ನಾವು ಅದನ್ನೇ ಮಾಡ್ತಾಯಿದ್ವಿ. ಸೊ ಇವಾಗ ಸ್ವಲ್ಪ ನಾನ್ ವೆಜ್ ಊಟ ಗ್ರ್ಯಾಂಡಾಗಿ ಮಾಡಿಸಿ ಮರಿಯೆಲ್ಲ ಹೊಡೆದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫಸ್ಟ್ ಇಯರ್ ಅವಳ ಬರ್ಡೇಗೆ. ಸೊ ಅದಕ್ಕೆ ಸಂಡೇ ಬರ್ಡೇ ಇರೋದು ಅವಳದು, ಅದಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಿನ್ನೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಗೊತ್ತಿರ್ಬೋದು, ಯುಗಾದಿ ಆದಮೇಲೆ ನೆಕ್ಸ್ಟ್ ಡೇ ಯುಗಾದಿ ಮಂಗಳವಾರ ಬಂದಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಹೊಸ್ದಡಕು. ಸೊ ಇವೆರಡು ದಿನ ಅಷ್ಟೊಂದು ಚೆನ್ನಾಗಿರಲ್ಲ ಇನ್ವೈಟ್ ಮಾಡೋದಕ್ಕಾಗಲಿ, ಹಬ್ಬದ ಬ್ಯುಸಿನಲ್ಲೇ ಇಡ್ತಾರೆ. ಸೊ ಅದಕ್ಕೆ 2 ದಿನ ಮುಗ್ದೋಗ್ಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಸೊ ನೆನ್ನೆ ಥರ್ಸ್ಡೇ, ನಿನ್ನೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಿನ್ನೆ ಆಫೀಸ್ಗೆ ಹೋಗಿ ಬರೋದೇ ನಂಗೆ ಸಾಕಾಯಿತು, ಸಂಜೆ ಆಗೋಯ್ತು. ಆ್ಯಂಡ್ ನಿನ್ನೆ ಸಂಜೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲರನ್ನೂ ಇನ್ವೈಟ್ ಮಾಡೋದು. ಎಲ್ಲನೂ ಆಲ್ಮೋಸ್ಟ್ ಕಾಲಲ್ಲೇ ಇನ್ವೈಟ್ ಮಾಡೋದು. ಈ ಫಂಕ್ಷನ್ಗೆ ಇನ್ವಿಟೇಷನ್ ಒಂದಿಲ್ಲ ಅನ್ನೋದಾದರೆ ಇನ್ನು ಮಿಕ್ಕಿದೆಲ್ಲನೂ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತಲೇ ಮೈಂಡ್ ಸೆಟ್ ಇರೋದು. ಇನ್ವಿಟೇಷನ್ ಯಾಕೆ ಅಂದರೆ ಗೊತ್ತಿರ್ಬೋದು, ಇವಾಗಿರೋ ಟೈಮ್ ಶೆಡ್ಯೂಲಲ್ಲಿ ನಾವು ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಇನ್ವಿಟೇಷನ್ ಎಲ್ಲ ಕೊಟ್ಟು ಇನ್ವೈಟ್ ಮಾಡೋಷ್ಟು ಟೈಮ್ ಅಂತೂ ಇಲ್ಲ. ಸೊ ಅದಕ್ಕೆ ಸಿಂಪಲ್ಲಾಗಿ ಕಾಲ್ಸ್ ಮಾಡಿಬಿಡೋಣ ಅಂತೇಳ್ಬಿಟ್ಟು. ಆ್ಯಂಡ್ ಹತ್ರ ಇರೋರಿಗೆ ಬೇಕಾದರೆ ಹೋಗಿ ಹೇಳಿದ್ರೆ ಆಯಿತು ಅಂತೇಳ್ಬಿಟ್ಟು. ಸೊ ಈ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನಿನ್ನೆ ಏನೆಲ್ಲ ಆಯಿತು ಅನ್ನೋದ್ರ ಕ್ಲಿಪ್ಪಿಂಗ್ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ಇವತ್ತು ಅಟ್ ಪ್ರೆಸೆಂಟ್ ಏನು ಅನ್ನೋದಾದರೆ ರೆಡಿ ಆಗಿದ್ದೀವಿ. ಆ್ಯಂಡ್ ನಾನು ನಮ್ಮ ಪಾಪನೂ ಸಹ ರೆಡಿ ಮಾಡಿಸ್ಕೊಂಡಿದ್ದೀವಿ. ಜ್ಯುವೆಲರಿ ಶಾಪ್ಗೆ ಹೋಗಬೇಕು. ಯಾತಕ್ಕೆ ಜ್ಯುವೆಲರಿ ಶಾಪ್ಗೆ ಹೋಗೋದು ಅಂತೇಳ್ಬಿಟ್ಟು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಂಡ್ ಸ್ಟೇ ಟ್ಯೂನ್ಡ್, ಏನೇನೆಲ್ಲ ಆಗತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ರಿಪ್ರೇಷನ್ಸ್ ಏನೇನೆಲ್ಲ ನಡೀತಾ ಇದೆ. ಇನ್ನೊಂದು ನಾಳೆ ಒಂದಿನ ಅಷ್ಟೇ ಗ್ಯಾಪು, ಆಮೇಲೆ ಮತ್ತೆ ನಾಳಿದ್ದು ಅವಳದು ಬರ್ಡೇ ಸೆಲೆಬ್ರೇಷನ್ಸ್ ಇರುತ್ತೆ. ಆ್ಯಂಡ್ ಫುಲ್ ಬ್ಯುಸಿ, ಆಲ್ಮೋಸ್ಟ್ ಇವತ್ತಿಂದನೇ ಬ್ಯುಸಿ ಅಂತ ಹೇಳ್ಬೋದು. ಸೊ ಸ್ಟೇ ಟ್ಯೂನ್ಡ್, ಏನೇನೆಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಇದೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಆಲ್ರೆಡಿ ಆಫೀಸ್ ಇದೆ ಇವತ್ತು. ಆಫೀಸ್ಗೆ ಹೋಗಿ ಬಂದುಬಿಟ್ಟೆ ನಾನು ಕೆಲಸ ಎಲ್ಲ ಮುಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ರಿಟರ್ನ್ ಆಗಿದ್ದೀನಿ. ಈಗ 5 o'clock ಆಗಿದೆ ಟೈಮು. ಅದಕ್ಕೆ ಕಾಂತಿ ಸ್ವೀಟ್ಸಲ್ಲಿ ಏನಾದರೂ ತಿಂದ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು. ಬಿಕಾಸ್ ಆಲ್ರೆಡಿ ಬೆಳಗ್ಗೆಯಿಂದನೇ ಶ್ರೀ ಫ್ರೆಂಡ್ ಕೆಲಸನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಏನೆಲ್ಲ ಕೆಲಸಗಳಿದ್ದಾವೆ ಅಲ್ಲೆಲ್ಲ ಓಡಾಡೋದು, ಪರ್ಚೇಸಿಂಗ್ ಇದ್ದರೆ ಪರ್ಚೇಸ್ ಮಾಡೋದು ಅವೆಲ್ಲನೂ. ಸೊ ಅದಕ್ಕೆ ಅವರು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಜ್ಯುವೆಲರಿ ತೊಗೋಬೇಕಾಗಿತ್ತು ನಾನು ನಮ್ಮ ಪಾಪಗೋಸ್ಕರನೇ. ಸೊ ಕಾಂತಿ ಸ್ವೀಟ್ಸ್ ಪಕ್ಕನೇ ಜ್ಯುವೆಲರಿ ಶಾಪ್ ಇರೋದು, ಅದು ಕ್ಲೋಸ್ ಆಗಿತ್ತು. ನಾವು ಆ್ಯಕ್ಚುಲಿ ಅಲ್ಲೇ ಯಾವಾಗಲೂ ಪರ್ಚೇಸ್ ಮಾಡೋದು. ಅದಕ್ಕೆ ಕಾಲ್ ಮಾಡಿದ್ವಿ, ಬರ್ತೀನಿ ಅಂತಲೂ ಹೇಳಿದರು. ಸೊ ಅದಕ್ಕೆ ಅವ್ರು ಬರೋ ಟೈಮಲ್ಲಿ ನಾವು ಸ್ವಲ್ಪ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ ನಾವು ಕಾಂತಿ ಸ್ವೀಟ್ಸಲ್ಲಿ. ಸೊ ನೋಡ್ತಿದ್ದೀರಾ, ಇದೇ ಶಾಪು ಕ್ಲೋಸ್ ಆಗಿದೆ. ಸೊ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಕಾರಣಕ್ಕೆ
ಸೊ ಫೈನಲಿ ಅವರು ಸಹ ಬಂದರು. ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನಮ್ಮ ಪಾಪುಗೆ ಏನು ಬೇಕು ಅಂತ ಹೇಳ್ಬಿಟ್ಟು. ನಾನು ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ತೀನಿ ಏನು ಜ್ಯುವೆಲರಿ ಪರ್ಚೇಸ್ ಮಾಡಿದ್ವಿ, ಅದರದ್ದು ಗ್ರಾಮ್ ಏನಾದ್ರು ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಅದೆಲ್ಲನೂ ನಾನು ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ಮಾಡ್ತೀನಿ. ಬಟ್ ಅಟ್ ಪ್ರೆಸೆಂಟ್ ಏನೇನೆಲ್ಲ ಮಾಡ್ತಿದ್ದೀವಿ ಪ್ರಿಪ್ರೇಷನ್ಸ್ ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಸೊ ನನಗೆ ಈ ಜುಮ್ಕಿ ನೋಡಿದ ತಕ್ಷಣ ತುಂಬಾ ಇಂಪ್ರೆಸ್ ಆಯಿತು ನನಗೆ. ನಮ್ಮ ಪಾಪುಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಹೇಳಿ ಮಾಡಿಸೋದಕ್ಕಾಗಲ್ಲ. ನಾವು ಆಲ್ಮೋಸ್ಟ್ ಎಲ್ಲ ಐಟಮ್ಸು ಮಾಡಿಸೋದು ತೊಗೊಳ್ಳಲ್ಲ ಡೈರೆಕ್ಟಾಗಿ. ಸೊ ಅದಕ್ಕೆ ಈ ಥರ ಚಿಕ್ಕ ಐಟಮ್ಸ್ ಎಲ್ಲ ಹೇಳಿ ಮಾಡಿಸೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅಂತೇಳ್ಬಿಟ್ಟು ನೋಡ್ತಾ ಇದ್ವಿ. ಸ್ವಲ್ಪ ಜುಮ್ಕಿ ಜಾಸ್ತಿ ಅಟ್ರಾಕ್ಟ್ ಆಗ್ತಾಯಿತ್ತು. ಸೊ ಫೈನಲಾಗಿ ನಮ್ಮ ಪಾಪುಗೆ ಏನು ಬೇಕೋ ಅದು ತೊಗೊಂಡು ಮನೆಗೆ ರಿಟರ್ನ್ ಆಗಿದ್ದೀನಿ. ಮನೆಗೆ ಇನ್ ದ ಸೆನ್ಸ್ ಅಮ್ಮನ ಮನೆಗೆ. ಆ್ಯಕ್ಚುಲಾಗಿ 6 o'clockಗೆ ಮೀಟಿಂಗ್ ಶೆಡ್ಯೂಲ್ ಆಗಿತ್ತು. ಸೊ ಅದು ಇಂಪಾರ್ಟೆಂಟ್ ಮೀಟಿಂಗ್ ಆಗಿತ್ತು. ಅದನ್ನು ಮುಗಿಸಿ ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಂತೇಳ್ಬಿಟ್ಟು ಲ್ಯಾಪ್ಟಾಪ್ ಎಲ್ಲ ಚಾರ್ಜ್ಗೆ ಹಾಕಿದ್ದೀನಿ ನಾನು. ಸೊ ಆಮೇಲೆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಇರೋ ಕೆಲಸನೆಲ್ಲ ಅಮ್ಮನ ಮನೇಲಿ ಮುಗಿಸ್ಕೊಂಡು ನಮ್ಮ ಮನೆಗೆ ರಿಟರ್ನ್ ಆದ್ವಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ 9:30 ಆ ಥರ ಆಗಿದೆ ಟೈಮು. ಸೊ ಮತ್ತು ಟಿಫನ್ಗೆ ಪೂರಿ ಆ್ಯಂಡ್ ಸಾಗು ಮಾಡಿದ್ದಾರೆ. ಆ್ಯಂಡ್ ಪಾಪು ಒಂದು ಸೈಡ್ ಆಟ ಆಡ್ತಾ ಇದ್ದಾಳೆ. ಸೊ ನಾನು ಹೇಳಿದ್ನಲ್ಲ ಶಾಪಲ್ಲಿ ತುಂಬಾ ಅಟ್ರಾಕ್ಟ್ ಆಗಿತ್ತು ಅಂತ. ಸೊ ಇದು ಒಂದು ಜ್ಯುವೆಲರಿ ನಾವು ತೊಗೊಂಡಿದ್ದು ಪಾಪುಗೆ. ಆ್ಯಕ್ಚುಲಿ ಇವಾಗ ಇಡೋಕ್ಕಾಗಲ್ಲ, ಫ್ಯೂಚರಲ್ಲಿ ಯಾವಾಗಾದ್ರೂ ಇಡೋಣ 1-2 years ಆದಮೇಲೆ ಅಂತ ನಾನು ಅಂದ್ಕೊಂಡಿದ್ದು. ಬಟ್ ನಾವು ಮನೆಗೆ ಬರೋಷ್ಟರಲ್ಲೇ ನಮ್ಮ ಪಾಪು ಆಲ್ರೆಡಿ ಈ ಥರ ರಿಂಗ್ ಹಾಕಿದ್ದೆ ನಾನು ಡೈಲಿ ಯೂಸ್ಗೆ ನಮ್ಮ ಪಾಪುಗೆ, ಸಿಕ್ಕಾಕೋಬಾರ್ದು ಬಟ್ಟೆಗೆ ಅಂತೆಲ್ಲನೂ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ. ಸೊ ನಾವು ಬರೋದ್ರೊಳಗೆ ಇದನ್ನ ಬೀಳ್ಸ್ಕೊಂಡಿದ್ಲು. ಅದಕ್ಕೆ ಈಗ ಹೇಗಿದ್ರು ಚೇಂಜ್ ಮಾಡಬೇಕು. ಆ್ಯಂಡ್ ನಮ್ಮ ಕೈಯಲ್ಲಿ ಚೇಂಜ್ ಮಾಡಿಸ್ಕೊಳ್ಳಲ್ಲ ಅವಳು. ಅದಕ್ಕೆ ಆಚಾರ್ಯ ಹತ್ರನೇ ಹೋಗ್ಬಿಟ್ಟು ಚೇಂಜ್ ಮಾಡಿಸೋಣ. ಆ್ಯಂಡ್ ಈ ಜುಮ್ಕಿ ಇಟ್ಟರೆ ಇನ್ನೂ ಕ್ಯೂಟಾಗಿ ಕಾಣಿಸ್ತಾಳೆ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಡೇ ಲೈಕ್ ಆಚಾರ್ಯ ಹತ್ರನೇ ಹೋಗಿ ಚುಚ್ಚಿಸ್ಕೊಂಡು ಬಂದ್ವಿ. ಸೊ ಬೆಳಗ್ಗೆ ಸ್ವಲ್ಪ ಅಳ್ತಾ ಇದ್ಲು. ನಮ್ಮಪ್ಪ ತುಂಬಾ ಇಷ್ಟ ಅವಳಿಗೆ, ಸ್ವಲ್ಪ ಕೂಲ್ ಆಗ್ತಾಳೆ ಆ್ಯಂಡ್ ಖುಷಿ ಪಡ್ತಾಳೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ನಮ್ಮಪ್ಪ ಬಂದಿದ್ದಾರೆ ಈವ್ನಿಂಗ್ ನಮ್ಮ ಪಾಪುನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಜುಮ್ಕಿ ನಮ್ಮ ಪಾಪುಗೆ ಅಂತ. ತುಂಬ ಅಂದರೆ ತುಂಬಾ ಕ್ಯೂಟಾಗಿತ್ತು ನಮ್ಮ ಪಾಪುಗೆ. ಸೊ ನೋಡಿ, ಫ್ಯೂ ಡೇಸ್ ಇಡ್ತೀನಿ, ಇಟ್ಬಿಟ್ಟು ಆಮೇಲೆ ಲೈಕ್ ಏನಾದರೂ ಗಾಯ ಏನಾದರೂ ಆಗಿದ್ದರೆ ಅದು ಆರೋವರೆಗೂ ಇಟ್ಬಿಟ್ಟು ಆಮೇಲೆ ಜುಮ್ಕಿ ತೆಗೆದ್ಬಿಡ್ತೀನಿ. ಓಲೆನ ಡೈಲಿ ಯೂಸ್ಗೆ ಇಟ್ಕೊಳ್ಳಿ ಅಂತ ಅನ್ಕೋತಾ ಇದ್ದೀನಿ ನಾನು ಶ್ರೀ. ಸೊ ಫಂಕ್ಷನ್ಸ್ಗೆ ಪ್ರಿಪ್ರೇಷನ್ಸ್ ಆಗ್ತಾಯಿದೆ. ಜಸ್ಟ್ 2 days ಅಷ್ಟೇ ಇರೋದು. ಸೊ ನಾವು ಮನೆ ಹತ್ರನೇ ಮಾಡ್ತಾ ಇರೋದು. ಇದು ನಮ್ಮ ಮನೆ. ಸೊ ಪಕ್ಕದಲ್ಲಿ ಸೈಟ್ ಎಲ್ಲನೂ ಖಾಲಿ ಇದೆ. ಸೊ ಆ ಕಾರಣಕ್ಕೆ ಅಲ್ಲೇ ನಾವು ಮಾಡೋಣ, ಸೆಟಪ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು. ಸೊ ಈವೆಂಟ್ ಮಾಡೋರಿಗೆ ನಾವು ಹೇಳಿದ್ದೀವಿ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ಫೈನಲಾಗಿ ಎಲ್ಲರಿಗೂ ಆಲ್ಮೋಸ್ಟ್ ಕಾಲ್ ಮಾಡಿಬಿಟ್ಟೆ ಇನ್ವೈಟ್ ಮಾಡ್ತಾ ಇರೋದು. ಅದಕ್ಕೆ ನಮ್ಮತ್ತೆ ಶ್ರೀ ಆ್ಯಂಡ್ ನಾನು ಹೊರಗಡೆ ಕೂತ್ಕೊಂಡು ಎಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ಪ್ರಿಪ್ರೇಷನ್ಸ್ ಆಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾ ಇದ್ದಾರೆ.